ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮಿಂದ ಮಾಡಿದಾಗ ಸರಿ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳ್ತೀನಿ, ನಾನು ಬೆಳಗ್ಗಿಂದ ಇಷ್ಟೊಂದು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿ ಈ ರೀತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ತೋರಿಸ್ತೀನಿ ನೋಡಿ ಮುಂದೆ ಏನಂತ. ಟ್ಯೂಷನಿಂದ ಬಂದು ಎಷ್ಟು ಚೆನ್ನಾಗಿ ಫೋನ್ ನೋಡ್ಕೊಂಡು ಕೂತ್ಯಾರ ನೋಡ್ರಿ, ಅಣ್ಣ ತಂಗಿ ಇಬ್ಬರು. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋದ ವ್ಲಾಗಲ್ಲಿ ನಾನು ಅದು ಹುರಿದಿರೋದೆಲ್ಲ ತೋರಿಸಿದೆ. ಈ ವ್ಲಾಗಲ್ಲಿ ಅದನ್ನು ಮಿಲ್ಲಿಗೆ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಮಿಲ್ಲಿಗೆ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿ ಕಳಿಸಿದ್ರೆ ಮಿಲ್ಲಲ್ಲಿ ಹಾಕಲ್ಲ ಅಂತ ಕಳಿಸಿದ್ರು. ಕಾರಣ ಇದರಲ್ಲಿ ಶೇಂಗಾ ಬೀಜ ಹಾಕಿದ್ದೀನಿ ಅಂತ ಹಾಕಲ್ಲ ಅಂತ ಹೇಳಿ ಕಳಿಸಿದ್ರು. ಸರಿ ಇನ್ನೇನು ಮಾಡೋದು, ಇಷ್ಟೊಂದು ಇದೆಯಲ್ಲ ನೋಡೋಣ ಗ್ರೈಂಡರಲ್ಲಿ ರುಬ್ಬತ್ತಾ ಅಂದ್ಕೊಂಡು ಗ್ರೈಂಡರ್ ತೆಗೆದ್ವಿ. ಗ್ರೈಂಡರಲ್ಲಿ 1 ಗಂಟೆ ಹಾಕಿದ್ರೂ ಏನೂ ಯೂಸ್ ಇಲ್ಲ. ಮತ್ತಿನ್ನೇನು ಹಳೆ ಗಂಡನ ಪಾದನೆ ಗತಿ ಅಂದ್ಕೊಂಡು ಮಿಕ್ಸಿ ತಗೊಂಡ್ವಿ. ಮಿಕ್ಸಿಲಿ ಮಾತ್ರ ಚೆನ್ನಾಗಿ ಪೌಡ್ರ್ ಆಯಿತು. ಹೆವಿ ಮಿಕ್ಸಿ ಚೆನ್ನಾಗಿರೋದ್ರಿಂದ ಅಷ್ಟು ರುಬ್ಬೋವರೆಗೂ ಏನೂ ಹಾಳಾಗಲಿಲ್ಲ. ಅದೇ ಏನಾದರೂ ಹಾಳಾಗಿದ್ದಿದ್ರೆ ಮಾತ್ರ ಅಲ್ಲ, ಕ್ವಾಲಿಟಿ ಇರಲಿಲ್ಲ ಅಂತ ಹೇಳಿದರೆ ಮಾತ್ರ ಮಿಕ್ಸಿ ಡಮ್ ಅಂತ ಹೋಗೋದು, ನೆನೆನೆ ಬಿಸಿಯಾಗಿ ಎಲ್ಲ ಹೋಗೋದು. ಈ ಸುಮ್ಮನೆ ರೌಂಡ್ ಹೊಡಿತಿದೆ ಅಷ್ಟೇ, ಇದೇನು ಪ್ರಯೋಜನ ಇಲ್ಲ ಅಂತ ಅಂದ್ಕೊತೀನಿ. ಎಷ್ಟು 1 ಗಂಟೆವರೆಗೂ ನೋಡಿದೆ, ಆಗತ್ತೇನೋ ಅಂದ್ಕೊಂಡು. ಇದಾಗೋಷ್ಟರೊಳಗಡೆ ನಾವಾಗಲೇ ಇದರಲ್ಲಿ ಎಷ್ಟೊಂದು ರುಬ್ಬ ಹಾಕಿದ್ದೀವಿ. ಈ ಬುಲೆಟ್ ಜಾರ್ ಅಂತೂ ಹೋಯಿತು, ಯಾಕಂದರೆ ಸ್ವಲ್ಪ ಕೂರಿಸುವಾಗ ಕ್ರಾಸಲ್ಲಿ ಕೂರಿಸಿ ಹೋಯಿತು ಅಂತ ಅಂದ್ಕೊತೀನಿ. ಇದನ್ನು ರುಬ್ತಾನೇ ಇದೆ. ನಮ್ಮದಾಗಲೇ ಎಷ್ಟೊಂದು ರುಬ್ಬಾಗಿದೆ, ಒಂದು 3 ಟ್ರಿಪ್ಪೇನೋ ರುಬ್ಬಾಗಿದೆ ನೋಡಿ. ಹೋಯಿತು ಮಿಕ್ಸಿ ಜಾರ್ 3 ಟ್ರಿಪ್ಪು ರುಬ್ಬಿ ಹಾಕಿದ್ದೀನಿ. ಆಮೇಲೆ ಇನ್ನೇನು ಅದನ್ನು ತೆಗ್ದೆ. ನಮ್ಮ ತಂಗಿ ಬಂದಿದ್ಲು, ಅಕ್ಕ ಈ ಜಾರ್ ಬೇಡ ಆ ಜಾರ್ ತೊಗೊಂಡು ರುಬ್ಬೋಣ ಅಂತ ಹೇಳಿದ್ಲು. ಆ ಜಾರಲ್ಲಿ ರುಬ್ತಾಯಿದ್ವಿ ನೋಡಿ. ಬೇಗನೆ ಆಯಿತು. ಮತ್ತು ಇಷ್ಟೊಂದು ಆಗತ್ತೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಕರೆಕ್ಟಾಗಿ ಎಲ್ಲ ಫೈನಲ್ ಆಗಿ ಮುಗಿಸ್ದೆ. ನಾನೆಲ್ಲೋ ಬ್ಯಾಲೆನ್ಸ್ ಇಟ್ಕೋಬೇಕೇನೋ ಅಂತ ಅಂದ್ಕೊಂಡೆ. ನನ್ನ ಮಗ ಬೇಡ ತೆಗಿಯೋ ಅಂತ ಹೇಳಿದ್ರು. ಇಲ್ಲ ತಡಿಯಮ್ಮ ರುಬ್ಬತ್ತೇನೋ ಅಂತ ಇಟ್ಕೊಂಡಿದ್ದ. ಅವ್ರು ರುಬ್ತಾಯಿದ್ರು, ನಾನು ಚಿಕನಿಗೆ ಜೋಡಿಸ್ಕೊತಾ ಇದ್ದೆ. ಚಿಕನ್ ತಂದಿದ್ರು, ಹಾಗೆ ಗ್ರೇವಿ ಮಾಡೋಣ, ಗ್ರೀನ್ ಗ್ರೇವಿ ಅಂದ್ಕೊಂಡು ಜೋಡಿಸ್ಕೊತಾ ಇದ್ದೆ. ಗ್ರೈಂಡರೇನು ಅಷ್ಟಾಗಿ ರುಬ್ಬಲಿಲ್ಲ, ಮಿಕ್ಸಿಲೇ ರುಬ್ತು. ಇದು ತೀರಾ ನುಣ್ಣಗೂ ಇರಬಾರ್ದು, ತೀರಾ ತರಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾನು ಮೀಡಿಯಮ್ಮಾಗಿ ರುಬ್ಬಿದ್ದೀನಿ. ಒಂದೊಂದು ಇದೆ ಮಾಡುವಾಗ ಒಂದೊಂದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಬಾದಾಮಿ ಎಲ್ಲ ಒಂದೊಂದು ಇರುತ್ತೆ. ಮಿಕ್ಸಿ ಜಾರಲ್ಲಿ ರುಬ್ಬೋದು ನಿಮಗೆ ಗೊತ್ತಲ್ಲ, ಅದು ಪುಣ್ಯ ನಂದು. ಇಷ್ಟು ರುಬ್ಬಿರೋದು ಮಿಕ್ಸಿ ಜಾರಲ್ಲಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಯಾವತ್ತೂ ಇದು ಈ ಥರ ಕಾಳೆಲ್ಲ ಕೊಟ್ಟರೆ ಅದರೊಳಗಡೆ ಶೇಂಗಾ ಹಾಕಬೇಡಿ, ಸಪ್ರೇಟಲ್ಲಿ ಮಿಕ್ಸಿಲೇ ಪುಡಿ ಮಾಡಿ ಹಾಕ್ಬಿಡಿ. ಇಲ್ಲಾಂದರೆ ವಾಪಸ್ ಕಳಿಸ್ತಾರೆ, ಮಿಲ್ಲಲ್ಲಿ ಹಾಕಲ್ಲ. 2800 ರೂಪಾಯಿ ಐಟಮ್ ಇದು. ಇಷ್ಟು 2 ಪಾತ್ರೆ ಆಗಿದೆ. ನೀವು ಹೊರಗಡೆ ಎಲ್ಲ ತೊಗೋತಿರಲ್ಲ, ಒಂದೊಂದು KGಗೆ ಬಾಕ್ಸ್ 2000, 1800, 1 KGಗೆ ಆ ಥರ ಬಾಕ್ಸಿಂದ ಐಟಮು ರೆಡಿ ಆಯಿತು ಅಂದ್ಕೊತೀನಿ. ನ್ಯಾಚುರಲ್ಲಾಗಿ ಮನೆಯಲ್ಲೇ ಪೇಷನ್ಸಿಂದ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಇದೆರಡೂ ಮಿಕ್ಸ್ ಮಾಡಿ, ಯಾಕಂದರೆ ಇದರಲ್ಲೇ ಪೀನಟ್ಟು ವಾಲ್ನಟ್ಟು ಎಲ್ಲ ಇದರಲ್ಲಿ ಅರ್ಧ ಇದೆ, ಅದರಲ್ಲಿ ಅರ್ಧ ಇದೆ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿಸಿ ತೆಗೆದಿಟ್ಕೊತೀನಿ. ಇಲ್ಲಾಂದರೆ ಮತ್ತೆ ಹುಳ ಗಿಳ ಆಗುತ್ತೆ. ಆರಿಸಿ ತೆಗೆದಿಟ್ಕೊತೀನಿ. ಇನ್ನೊಂದು ಏನಪ್ಪ ಅಂದರೆ ವೆಯ್ಟ್ ಲಾಸು ಆಗುತ್ತೆ, ವೆಯ್ಟ್ ಗೇನು ಆಗುತ್ತೆ. ವೆಯ್ಟ್ ಲಾಸ್ ಅವ್ರಿಗೆ ಹೇಗೆ ಅಂದರೆ, ಬೆಳಗ್ಗೆ ತಿಂಡಿ ಬದಲು ಇದೊಂದು 2 ಲೋಟ ಗಂಜಿ ಕುಡಿದ್ರೆ ವೆಯ್ಟ್ ಲಾಸು. ವೆಯ್ಟ್ ಗೇನ್ ಅವರಿಗೆ ಇದನ್ನು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ತಿಂಡಿ ತಿನ್ಕೊಂಡ್ರೆ ವೆಯ್ಟ್ ಗೇನ್. ಹಳಮುಳ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು, ಹಳಮುಳ ಚೆನ್ನಾಗಿ ದಪ್ಪ ಆಗಬೇಕು ಅಂತ ವೆಯ್ಟ್ ಗೇನಿಗೆ ಹಳಮುಳ ತಿಂದು ವೆಯ್ಟ್ ಗೇನ್ ಆಗೋದ್ರ ಬದಲು ಇದು ಬೆಟರ್. ನನ್ನ ಅನಿಸಿಕೆ ಬೆಟರ್ ಅನಿಸುತ್ತೆ. ಇಷ್ಟಾಗಿದೆ ನೋಡಿ, 2800 ರೂಪಾಯಿಗೆ ಇಷ್ಟು ಪುಡಿ ಆಗಿದೆ. ಇದೊಂದು 3 ತಿಂಗಳು ಬರ್ಬೋದು. ಹೆಲ್ತಿ ಫುಡ್ಡು. ಒಂದೊಳ್ಳೆ ಕಾಟನ್ ಬಟ್ಟೆ ತೊಗೊಂಡು ಇದನ್ನೆರಡು ಪಾತ್ರೆದು ಮಿಕ್ಸ್ ಮಾಡಿ ಕೆಳಗೆ ಮೇಲೆ ಮತ್ತು ಆಗದು ಆ ಪಾತ್ರೆಯಲ್ಲಿ ಒಂಥರ ಐಟಮ್ ಹೋಗಿರುತ್ತೆ, ಈ ಪಾತ್ರೆಯಲ್ಲಿ ಒಂಥರ ಐಟಮ್ ಹೋಗಿರುತ್ತೆ ಅಂದ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು, ಯಾಕಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ವಿ ಬಿಸಿ ಇರುತ್ತೆ, ಮಿಲ್ಲಲ್ಲಿ ರುಬ್ಬಿದ್ರು ಬಿಸಿ ಇರುತ್ತೆ ಕೆಳಗಡೆ. ಮಿಲ್ಲಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಇನ್ನೂ ನುಣ್ಣಗೆ ರುಬ್ಕೊಡೋರು, ಆದರೆ ನಮ್ಮ ಮಿಕ್ಸಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟಾಯಿತು. ನೆಕ್ಸ್ಟ್ ಟೈಮಿಂದ ನಾನು ಶೇಂಗಾ ಬೀಜ ಮಿಕ್ಸಿಯಲ್ಲೇ ರುಬ್ಬೋಣ ಮತ್ತು ಹಾಕೋದು ಬೇಡ ಅಂದ್ಕೊಂಡು ಸುಮ್ಮನಾದೆ. ನೀವು ಯಾರು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಶೇಂಗಾ ಬೀಜನ ಸಪ್ರೇಟಾಗಿ ರುಬ್ಬಿ ಹಾಕಿ ಯಾರಾದರೂ ಮಾಡ್ಕೊಳೋರಿದ್ರೆ ನೋಡಿ ಎಷ್ಟು ಹಿಟ್ಟಾಗಿದೆ. ಕರೆಕ್ಟಾಗಿ ಒಂದು 6 ತಿಂಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಇವಾಗ ಕೆಳಗಡೆಯಿಂದ ಮೇಲೆ ಮಾಡ್ತಾಯಿದ್ದೀವಿ. ಈ ಬೇರೆ ಥರ ಮಾಡೋಕ್ಕೆ ಹೋದರೆ ಬಟ್ಟೆ ಸಮೇತನೇ ಬರ್ತಾಯಿದೆ. ಕೆಳಗಡೆ ಒಂದು ಪೇಪರ್ ಹಾಕಿದರೆ ಅದು ಸರಿ ಆಗ್ತಿತ್ತು.
ಬಿಡು ಏನು ಚೆನ್ನಾಗಿರೋ ಬಟ್ಟೆನೇ ಎಲ್ಲ ಅಂದ್ಕೊಂಡು ಕೆಳಗಡೆಯಿಂದ ಮೇಲೆ ತನಕನೂ ತೆಗ್ದು ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ವಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನನ್ನ ಮಗನಿಗೂ ಹೇಳ್ತಾ ಇದ್ದೀನಿ, ಈ ಕಡೆಯಿಂದ ಆ ಕಡೆ ತೆಗ್ದು ಹಾಕು ಅಂತ. ಇವನು ಮೇಲೆ ಸಮ ಮಾಡ್ತಾಯಿದ್ದ, ಬೈತಾ ಇದ್ದೆ, ಈ ಕಡೆಯಿಂದ ಆ ಕಡೆಯಿಂದ ತೆಗ್ದು ಹಾಕು ನೀಟಾಗಿ ಅಂತ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು ಕವರಿಗೆ ತುಂಬಿ ಟೈಟಾಗಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿನಿಮಮ್ ಒಂದು 10 kg ಆಗಿದೆ ಅಂತ ಅಂದ್ಕೊತೀನಿ. 10 ಒಂದು 7-8 ಆಗಿದೆನೋ, ತೂಕ ಸರಿಯಾಗಿ ಗೊತ್ತಿಲ್ಲ ನನಗೆ. ಒಂದು 7-8 kg ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟಾಯಿತು. ಆಮೇಲೆ ಡೈಲಿ ಯೂಸಿಗೂ ಒಂದು ಬಾಕ್ಸ್ ತೆಗೆದಿಟ್ಕೊಂಡಿದ್ದೀನಿ. ಇದೊಂದು 2 ಇಬ್ಬರಿಗೆ ಒಂದು ಸ್ವಲ್ಪ ಟೇಸ್ಟಿಗೆ ಕೊಡಬೇಕು. ನನಗೊಂದು ಸ್ವಲ್ಪ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿದರು ಅಂದ್ಕೊಂಡು ಅವರಿಬ್ಬರಿಗೆ ಒಂದು ಸ್ವಲ್ಪ ಟೇಸ್ಟಿಗೆ ಕೊಟ್ಟು, ಇದು ನಾವು ಡೈಲಿ ಯೂಸ್ ಮಾಡೋದು ಬಾಕ್ಸಲ್ಲಿ ಹಾಕ್ಕೊಂಡು, ನೀವೇನಾದರೂ ಈ ಥರ ನಿಮಗೂ ಏನಾದರೂ ಅನುಭವ ಆಗಿದ್ದರೆ ಮಿಕ್ಸಿಯಲ್ಲಿ ರುಬ್ಕೊಂಡು ನಂತರ ನೀವೇನಾದರೂ ಯೂಸ್ ಮಾಡುವಾಗ ಒಂದು ಬಾಕ್ಸಲ್ಲಿ ತೆಕ್ಕೊತೀರಲ್ಲ, ಆವಾಗ ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಮಾಡ್ಕೊಳ್ಳಿ. ಆವಾಗ ಅಷ್ಟು ಮಿಕ್ಸಿ ಎಲ್ಲ ಹೀಟ್ ಆಗೋಲ್ಲ ಅಂತ ಅಂದ್ಕೊತೀನಿ. Been too long now. I think that I want a second guess you, a second guess me, a second guess them. ಆವಾಗಲೇ ಹೇಳ್ದಂಗೆ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನು ಗ್ರೀನ್ ಗ್ರೇವಿ ಮಾಡೋಣ ಅಂದ್ಕೊಂಡು ಗ್ರೀನ್ ಗ್ರೇವಿಗೆ ರೆಡಿ ಮಾಡಿದ್ದೆ. ನನ್ನ ಮಗ ಬಂದುಬಿಟ್ಟು ಅಮ್ಮ ರೆಡ್ ಮಾಡು ಅಂದ. ಇನ್ನೇನು ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ. ಇನ್ನೇನು ಅದೇ ಗ್ರೇವಿಗೆ ಖಾರದ ಪುಡಿ ಹಾಕಿ ಫೈನಲಿ ಎಲ್ಲ ಮುಗಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲೇ ಪಕ್ಕದ ಮನೇಲಿ ರೊಟ್ಟಿ ಎಲ್ಲ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. 6 ರೂಪಾಯಿಗೆ ಒಂದು ರೊಟ್ಟಿ, 20 ರೊಟ್ಟಿ ಹೇಳಿದೆ, 150 ರೂಪಾಯಿ ತೊಗೊಂಡ್ರು. ರೊಟ್ಟಿ ಜೊತೆ ಚೆನ್ನಾಗಿರೋ ಚಿಕನ್ ಗ್ರೇವಿ ಸಖತ್ತಾಗಿತ್ತು ರಾತ್ರಿ ಊಟ. ಮತ್ತು ಇನ್ನು ಪುಡಿ ಸ್ಮೆಲ್ ನೋಡಿ ನನ್ನ ಮಗ ಅಮ್ಮ ಹೀಗೆ ಸ್ವಲ್ಪ ಮಾಡು ಅಂತ ಇದ್ದ. ಫ್ರೆಶ್ ಆಗಿರತ್ತಲ್ಲ, ಬೇಡ ಇವಾಗ ಕುಡಿದ್ರೆ ಊಟ ಮಾಡಲ್ಲ, ಬೆಳಗ್ಗೆ ಮಾಡಿಕೊಡ್ತೀನಿ ಊಟ ಮಾಡಂತ್ರಿ, ಬೆಳಗ್ಗೆ ಮಾಡಿಕೊಡ್ತೀನಿ ಕುಡಿಯಂತ್ರಿ ಅಂದ್ಕೊಂಡು ಅವನಿಗೆ ಸಮಾಧಾನ ಮಾಡಿದ್ದಾಯಿತು. ಮತ್ತು ತಿರ್ಗಿ ಬೆಳಗ್ಗೆ ನೋಡಿ ಇಟ್ಟಿದ್ದೀನಿ ನಾನು ನೀರು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು ಅಥವಾ ಸಾಲ್ಟು ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ ಇದು. 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ತುಂಬ ಸ್ವೀಟ್ ಆಗೋಲ್ಲ, ಸಪ್ಪೆ ಆಗಿರುತ್ತೆ. ನಿಮಗೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಗಟ್ಟಿ ಬೇಕಂದರೆ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳಿ, ತೆಳು ಬೇಕಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಇಷ್ಟೇ ಸ್ಪೂನ್ ಹಾಕಬೇಕು ಅಷ್ಟೇ ಸ್ಪೂನ್ ಹಾಕ್ಬೇಕು ಅನ್ನೋದೇನಿಲ್ಲ. ನಿಮ್ಮ ಅನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಮಾಮೂಲಿ ಅಂಬ್ಲಿ ಮಾಡೋದು ನೋಡಿದ್ದೀರಲ್ಲ, ಆ ರೀತಿ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಈ ರೀತಿ ಕಲಸಿ ಹಾಕಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಡೈರೆಕ್ಟು ಬಿಸಿಲೇ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಅಂದ್ಕೊಂಡು ಇದನ್ನು ಕಲಸಿ ಹಾಕ್ತಾಯಿದ್ದೀವಿ. ಈ ಪಾತ್ರೆಯಲ್ಲಿ ಕರೆಕ್ಟ್ ಎಲ್ಲರಿಗೂ 2 ಲೋಟ ಆಗುತ್ತೆ. ಎಲ್ಲ ಕುಡ್ಕೊಂಡು ಅವ್ರವ್ರ ಕಾಲೇಜಿಗೆ ಹೋದರೆ ಕಾಲೇಜಿಗೆ, ಬೇರೆ ಕಡೆ ಕೆಲಸ ಇದ್ದರೆ ಬೇರೆ ಕಡೆ ಹೋಗ್ತಾರೆ. ನೋಡಿ ಈ ಥರ ಕಲಸುವಾಗೇ ಗಂಟಾಗ್ತಾ ಇರುತ್ತೆ. ಇದಾಗಬಾರ್ದು ಅಂತ ಕಲಿಸ್ಕೊಳೋದು. ಚೆನ್ನಾಗಿಲ್ಲಿ ಬೆಲ್ಲ ಎಲ್ಲ ಕುದ್ದಿದೆ. ಇವಾಗ ಕಲಸಿಟ್ಟಿರೋ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದ್ದು ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ. ಕುಡಿಯುವಾಗ ಅವ್ರವ್ರು ಒಂದು ಸ್ಪೂನಲ್ಲಿ ಒಂದೊಂದು ಲೋಟ ಬೇಕಾದ್ರೆ ಒಂದೊಂದು ಸ್ಪೂನ್ ಹಾಕ್ಕೊತಾರೆ ಒಂದು ಲೋಟಕ್ಕೆ. ಅಥವಾ ಬೇಡ ಅಂದರೆ ಇಲ್ಲಿ ಹೀಗೆ ಮಾಡಿರ್ತೀವಲ್ಲ ಇದೇ ಪಾತ್ರೆಯಲ್ಲಾದರೂ ಆಗುತ್ತೆ. ಇದು ನಿಮಗೆ ಚಾಯ್ಸ್ ಅದು. ತುಪ್ಪ ಬೇಕು ಅಂದವ್ರು ಹಾಕ್ಕೊಳ್ಳಿ, ಬೇಡ ಅಂದವ್ರು ಬಿಡಿ, ಆಪ್ಷನಲ್ ಅಂತ ಹೇಳ್ತೀನಿ. ಆದರೂ ಬೆಳಗ್ಗೆನೇ ಸ್ವಲ್ಪ ತುಪ್ಪ ಹೊಟ್ಟೆಗೆ ಹೋಗುತ್ತಲ್ಲ, ಸ್ಟ್ರೆಂತ್ ಅಂತ ಅಂದ್ಕೊತೀನಿ. ಈ ರೀತಿ ಮಾಡಿ 1-2 ಲೋಟ ಕುಡಿದ್ರೆ ಇಲ್ಲಿಗೆ ಪ್ರೋಟೀನ್ ಪೌಡ್ರದ್ದು ಕತೆ ಮುಗೀತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕುದಿ ಬಂತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇದೇನು ಇಷ್ಟು ತೆಳ್ಳಗಿದೆ ಅಂತ ಅಂದ್ಕೊಬೇಡಿ. ಅಂಬ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಲ್ವಾ, ಆ ರೀತಿ ಇದು. ನಾನು ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಲೋಟಕ್ಕೆ ಹಾಕ್ಕೊಂಡು ಕುಡೀರಿ ಅಂದರೆ ಅವರು ಆಮೇಲೆ ಕುಡಿತೀನಿ ಅಂತ ಹೇಳ್ತಾರೆ ಅಂತ 1 ಸ್ಪೂನ್ ತುಪ್ಪ ಹಾಕಿ ಬಿಟ್ಬಿಡ್ತೀನಿ. ಆಮೇಲೆ ಬೇಕಾದವರು ಕುಡ್ಕೊತಾರೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್.